ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆ ಕಡಿಮೆ ಅನ್ನೋ ಮಾತನ್ನು ವಿದೇಶಿಯರು ಹೇಳೋದುಂಟು. ಸ್ವಲ್ಪ ಮಟ್ಟಿಗೆ ಇದು ನಿಜವೂ ಹೌದು. ಅನೇಕ ಸಂದರ್ಭಗಳಲ್ಲಿ ಐತಿಹಾಸಿಕ ವ್ಯಕ್ತಿಗಳ ಹೆಸರು ಗೊತ್ತಿರುತ್ತೆ, ಅಪರೂಪಕ್ಕೆ ಅವರಿಗೆ ಸಂಬಂಧಪಟ್ಟಂಥ ಒಂದೆರಡು ದಾಖಲೆ ದೊರೆಯಬಹುದು. ಆದರೆ ಅವರಿಗೆ ಆರೋಪಿತವಾಗಿರ್ತಕ್ಕಂಥ ಒಳ್ಳೆಯ ಗುಣಗಳು, ಕೆಟ್ಟ ಗುಣಗಳು, ಅವುಗಳಿಗೆ ಬೇಕಾದ ಪುರಾವೆ ಮಾತ್ರ ಸಿಗೋದಿಲ್ಲ. ಹೀಗೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ, ಮೈಸೂರಿನ ಇತಿಹಾಸದಲ್ಲಿ ದ್ವಂದ್ವಕ್ಕೆ, ಚರ್ಚೆಗೆ ಈಡಾಗಿರ್ತಕ್ಕಂಥ ಬಹು ಮುಖ್ಯ ವ್ಯಕ್ತಿ ಎಂದರೆ ದಿವಾನ್ ಪೂರ್ಣಯ್ಯ. ದಿವಾನ್ ಪೂರ್ಣಯ್ಯ ಅವರು ಮೈಸೂರು ಸಂಸ್ಥಾನದ ಮೊದಲ ದಿವಾನರು. ಅವರು ದಿವಾನರಾಗಿ ಇವರು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಅಂತ ಕೆಲವರು ಹೇಳಿದರೆ, ಇಲ್ಲ ಈತ ಟಿಪ್ಪು ಸುಲ್ತಾನನಿಗೆ ಬಹಳ ಮೋಸ ಮಾಡ್ದ ಅಂತ ಕೆಲವರು ಹೇಳ್ತಾರೆ. ಆದರೆ ಎರಡಕ್ಕೂ ನಮಗೆ ಸಾಕಷ್ಟು ಪುರಾವೆಗಳು ಸಿಗ್ತಾ ಇಲ್ಲ. ಹಾಗಾಗಿ ದಿವಾನ್ ಪೂರ್ಣಯ್ಯ ಅವರ ಬದುಕು ಯಾವ ರೀತಿ ಇತ್ತು ಅನ್ನೋದು ನಿಖರವಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೂ ಲಭ್ಯ ದಾಖಲೆಗಳನ್ನು ಅನುಸರಿಸಿ ಎನ್ ಸುಂದರರಾಜ್ ಅವರು ದಿವಾನ್ ಪೂರ್ಣಯ್ಯ ಮೈಸೂರು ರಾಜ್ಯದ ಮೊದಲ ದಿವಾನರು ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಬಹುಶಃ ಕನ್ನಡದಲ್ಲಿ ದಿವಾನ್ ಪೂರ್ಣಯ್ಯ ಅವರ ಬಗ್ಗೆ ಇಷ್ಟರ ಮಟ್ಟಿಗೆ ಮಾಹಿತಿ ಈ ಒಂದು ಪುಸ್ತಕದಲ್ಲಿ ಮಾತ್ರ ಸಿಗುತ್ತೆ. ಹಾಗಾಗಿ ಬಹಳ ಶ್ರಮವಹಿಸಿ ಬರೆದಂಥ ಈ ಪುಸ್ತಕ ಏನಿದೆ, ಒಮ್ಮೆ ನಾವು ಓದೋಣ. ಎನ್ ಸುಂದರರಾಜ್ ಅವರನ್ನು ಅಭಿನಂದಿಸೋಣ. 11ನೇ ವಯಸ್ಸಿಗೆ ತಮ್ಮ ತಂದೆಯನ್ನು ಕಳ್ಕೋತಾರೆ ದಿವಾನ್ ಪೂರ್ಣಯ್ಯ. ತಾಯಿಯ ಜೊತೆಯಲ್ಲಿ ಇವರು 14ನೇ ವಯಸ್ಸಲ್ಲಿ ಓರ್ವ ರಂಗಶೆಟ್ಟಿ ಅಂತ ಒಂದು ಅಂಗಡಿಯಲ್ಲಿ ಲೆಕ್ಕ ಬರೆಯುವ ಕೆಲಸಕ್ಕೆ ಸೇರ್ಕೋತಾರೆ. ಆ ನಂತರ ಇನ್ನೊಬ್ಬ ದೊಡ್ಡ ಶೆಟ್ಟಿ, ಅನ್ನದಾನ ಶೆಟ್ಟಿ, ಅವರ ಹತ್ರ ಹೋಗಿ ಕೆಲಸವನ್ನು ಮಾಡುವಾಗ ಅರಮನೆಗೆ ಇವರೆಲ್ಲ ಆಹಾರ ಪದಾರ್ಥಗಳನ್ನು ಪೂರೈಸುವಂಥ ಕೆಲಸ ಮಾಡ್ತಾ ಇರ್ತಾರೆ ಈ ಅನ್ನದಾನ ಶೆಟ್ಟಿಯವರು. ಅಲ್ಲಿ ಇವರ ಚುರುಕುತನ ಏನಿದೆ ಅದನ್ನು ಗಮನಿಸ್ತಾರೆ. ಗಮನಿಸಿ ಆನಂತರ ಅರಮನೆಯ ಗಮನಕ್ಕೆ ತರ್ತಾರೆ. ಹಾಗಾಗಿ ಅರಮನೆಯವರು ಆ ಸಂದರ್ಭದಲ್ಲಿ ಹೈದರಾಲಿ ಮೈಸೂರು ಸಂಸ್ಥಾನವನ್ನು ನಿಯಂತ್ರಿಸ್ತಾ ಇರ್ತಾನೆ. ಹಾಗಾಗಿ ಹೈದರಾಲಿ ಈತನನ್ನು ಲೆಕ್ಕ ಚೆನ್ನಾಗಿ ಗೊತ್ತಿದೆಯಲ್ಲ ಅಂತ ಹೇಳಿ ಖಜಾನೆಯ ಗುಮಾಸ್ತನ ಕೆಲಸವನ್ನು, ಎಷ್ಟು ಹಣ ಬಂತು, ಎಷ್ಟು ಹಣ ಖರ್ಚಾಯಿತು, ಇದನ್ನು ಲೆಕ್ಕ ಇಡುವ ಕೆಲಸಕ್ಕೆ ಸೇರಿಸ್ಕೋತಾರೆ ಹೈದರಾಲಿಯವರು. ಆದರೆ ಹೈದರಾಲಿಯ ನಂಬಿಕೆಯನ್ನು ಗಳಿಸಿದಂಥ ದಿವಾನ್ ಪೂರ್ಣಯ್ಯ ಅವರು ಈ ಲೆಕ್ಕಾಧಿಕಾರಿಯ ಕೆಲಸದಿಂದ ಕ್ರಮೇಣ ದಿವಾನ್ ಆಗಿ ಆಯ್ಕೆಯಾಗ್ತಾರೆ. ಹಾಗಾಗಿ ಅಂದಿನ ದಿನಗಳಲ್ಲಿ ಯಾರಿಗೆ ಅದೃಷ್ಟ ಚೆನ್ನಾಗಿದೆಯೋ ಅವರು ಪೂರ್ಣಯ್ಯ ಆಗ್ತಾರೆ ಅನ್ನೋ ಒಂದು ಗಾದೆ ಮಾತು ಸಹ ಅವತ್ತು ಪ್ರಚಲಿತದಲ್ಲಿ ಬರುತ್ತಂತೆ. ಇವರು ದಿವಾನ್ ಪೂರ್ಣಯ್ಯ ಅವರು ಹೈದರಾಲಿಗೂ ಟಿಪ್ಪು ಸುಲ್ತಾನರಿಗೂ ತುಂಬ ಆಪ್ತರಾಗಿ ಇವರು ಕೆಲಸವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ತಾರೆ. ಹೈದರಾಲಿ ಮತ್ತು ಟಿಪ್ಪುವಿನ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಏನು ರಾಜ್ಯವನ್ನು, ಸಿಂಹಾಸನವನ್ನು ಏರ್ತಾರೆ, ಅವರಿಗೂ ಸಹ ಅತ್ಯುತ್ತಮವಾದ ಸಲಹೆಗಳನ್ನು ಕೊಡ್ತಾಯಿದ್ರು, ರಾಜ್ಯವನ್ನು ನಿರ್ವಹಿಸ್ತಾ ಇದ್ದರು. ಹಾಗಾಗಿ ಆ ಮಹಾರಾಜರೂ ಸಹ ಇವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಪಡೆದಿದ್ದರು ಅಂತ ಹೇಳ್ತಾರೆ. ಹಾಗಾಗಿ ಇವರ ಬಗ್ಗೆ ಎಷ್ಟು ಇತ್ಯಾತ್ಮಕ ಚಿತ್ರ ದೊರೆಯುತ್ತೋ ಅಷ್ಟೇ ನೇತ್ಯಾತ್ಮಕ ಚಿತ್ರವೂ ಸಹ ದೊರೆಯುತ್ತೆ. ಆದ್ರೂ ಇವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ಏನಿದೆ, ಸುಮಾರು 40 ವರ್ಷಗಳ ಕಾಲ ಇವರು ಮೈಸೂರು ಸಂಸ್ಥಾನದ ಆಡಳಿತವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಹಾಗಾಗಿ ಮಾದರಿ ಸಂಸ್ಥಾನ ಅಂತ ಮೈಸೂರು ಸಂಸ್ಥಾನ ಹೆಸರನ್ನು ಗಳಿಸಬೇಕಾದ್ರೆ ಅದಕ್ಕೆ ಮೂಲಭೂತವಾದ ಸೇವೆ ಏನಿತ್ತು ಅದನ್ನು ಖಂಡಿತವಾಗಿಯೂ ಪೂರ್ಣಯ್ಯ ಅವರು ಸಲ್ಲಿಸಿದ್ದಾರೆ ಅಂತ ಸ್ಥಳೀಯ ದಾಖಲೆಗಳ ಜೊತೆಗೆ ಬ್ರಿಟಿಷರು ಸಹ, ಮುಖ್ಯವಾಗಿ ಮಾರ್ಕ್ ವೆಲ್ಲೆಸ್ಲಿ, ಕರ್ನಲ್ ಆರ್ಥರ್ ವೆಲ್ಲೆಸ್ಲಿ ಮತ್ತು ಭಾರಿ ಕ್ಲೋಸ್ ಮುಂತಾದಂಥ ಬ್ರಿಟಿಷ್ ಅಧಿಕಾರಿಗಳು ಸಹ ದಾಖಲೆಗಳನ್ನು ಉಳಿಸಿದ್ದಾರೆ. ಹಾಗಾಗಿ
ಪೂರ್ಣಯ್ಯ ಅವರ ಬದುಕಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೋಬೇಕು ಅನ್ನೋದಾದರೆ ನಾವು ಖಂಡಿತ ಈ ಒಂದು ಪುಸ್ತಕವನ್ನು ಓದಬಹುದು. ಈತನ ಕಾಲದಲ್ಲಿ ಮರಾಠರ ಜೊತೆ ಯುದ್ಧ ನಡೆಯುತ್ತೆ. ಸುತ್ತಮುತ್ತಲ ಪಾಳೆಗಾರರನ್ನು, ಮುಖ್ಯವಾಗಿ ದೋಂಡೋಜಿ ವಾಘ ಆತನನ್ನು ನಿಯಂತ್ರಿಸ್ತಾರೆ. ವೆಲ್ಲೆಸ್ಲಿ ಸೇತುವೆ ಇವತ್ತಿಗೂ ಇದೆ. ಆ ಸೇತುವೆಯನ್ನು ಕಾವೇರಿಗೆ ಕಟ್ತಾರೆ ಅವರು. ಜೊತೆಗೆ ಕ್ಲೋಸ್ಪೇಟೆ, ರಾಮನಗರ ಅಂತ ನಾವೇನು ಕರಿತೇವೆ, ಅದು ಮೂಲತಃ ಕ್ಲೋಸ್ಪೇಟೆ ಅಂತ ಹೆಸರಿತ್ತು. ಯಾಕಂದರೆ ಇಲ್ಲಿ ಬಾರಿ ಕ್ಲೋಸ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಇರ್ತಾನಲ್ಲ, ಆತನ ಹೆಸರಲ್ಲಿ ಒಂದು ನಗರವನ್ನೇ ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಛತ್ರಗಳನ್ನು ಕಟ್ಟಿಸ್ತಾರೆ ಇಡೀ ಮೈಸೂರು ಸಂಸ್ಥಾನದಲ್ಲಿ. ಹಾಗಾಗಿ ಪೂರ್ಣಯ್ಯನ ಛತ್ರವೋ ಇದೋ, ಎಷ್ಟು ದಿವಸ ಇರ್ತೀಯ ಮನೆಯಲ್ಲಿ ಅಂತ ಹೇಳಿ ಅಳಿಯನನ್ನು ಬೈಯುವಂಥ ಸಂದರ್ಭಗಳು ಅನೇಕ ಕುಟುಂಬಗಳಲ್ಲಿ ಬಂದಿದ್ವು. ಹಾಗಾಗಿ ದಿವಾನ್ ಪೂರ್ಣಯ್ಯ ಒಮ್ಮೆ ನಾವು ಓದಬಹುದಾದಂಥ ಸೊಗಸಾದ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ ದನ್ನೂರ್. ನಾನು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಶಿಕ್ಷಕಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರೋಗುಪ್ಪದಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು ಹಾಗೂ ರಂಗೋಲಿಯನ್ನು ಬಿಡಿಸುವುದು. ವಿಜಯಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಕಾಂತ್ ಮಿರಜ್ಕರ್. ನಾನು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನಿಂದ ಬಂದಿದ್ದೇನೆ. ಸದ್ಯ ಬ್ಯಾಡಗಿಯ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಕತೆ, ಕವನ, ಗಜಲ್ ಬರೆಯುವುದು, ಓದುವುದು ನನ್ನ ಹವ್ಯಾಸವಾಗಿದೆ. ಲಕ್ಷ್ಮೀಕಾಂತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಾಕ್ಷಾಯಿಣಿ. ನಾನು ತುಮಕೂರಿನ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನ ಸಸ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸ ಬಂದು ಕವನ ಬರೆಯುವುದು ಮತ್ತು ಪುಸ್ತಕ ಓದುವುದು. ದಾಕ್ಷಾಯಿಣಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಇಸ್ರೇಲ್, ಕೆಣಕಿ ಗೆದ್ದವರಿಲ್ಲ. ಸಂಪಾದಕರು KV ರಾಧಾಕೃಷ್ಣ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಅರುಣಾಚಲ ಪ್ರದೇಶದ ಈಗಲ್ ನೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಹಕ್ಕಿಗಳು ಪ್ರತಿ ವರ್ಷ ಎತ್ತರ ಪ್ರದೇಶಗಳಿಗೆ ಹೋಗಿ ಗೂಡನ್ನು ಕಟ್ತಾ ಇವೆ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ವಾಯು ಮಾಲಿನ್ಯ, ಆಹಾರ ಕೊರತೆ, ಶೈತ್ಯವೇರಿಕೆ, ಉಷ್ಣವೇರಿಕೆ. ಮೊದಲಿಗೆ ವಿಜಯಲಕ್ಷ್ಮಿ, ಆನಂತರ ಲಕ್ಷ್ಮೀಕಾಂತ್. ವಾಯು ಮಾಲಿನ್ಯ ಆಯ್ಕೆ 1. ಲಕ್ಷ್ಮೀಕಾಂತ್. ಆಯ್ಕೆ 3 ಶೈತ್ಯವೇರಿಕೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಉಷ್ಣವೇರಿಕೆ ಆಗ್ತಾ ಇತ್ತು. ಜಾಗತಿಕ ಉಷ್ಣತೆ, ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದ್ದಾಗೆ ಅದರ ಪ್ರಭಾವ ಭೂಮಿಯ ಅನೇಕ ಕಡೆ ಆಗ್ತಾ ಇದೆ. ಹಾಗೆ ಈ ಅರುಣಾಚಲ ಪ್ರದೇಶದಲ್ಲಿ ಏನು ಹಕ್ಕಿಗಳು ಕೆಳಮಟ್ಟದಲ್ಲಿ ಗೂಡುಗಳನ್ನು ಕಟ್ತಾ ಇದ್ವು, ಇವು ಉಷ್ಣ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಯಾಕಂದರೆ ಮೇಲ್ಮೇಲಕ್ಕೆ ಬೆಟ್ಟಗಳ ಮೇಲೆ ಹೋಗ್ತಾ ಇದ್ದಾಗೆ ತಂಪು ಹೆಚ್ಚಾಗುತ್ತೆ. ಹಾಗಾಗಿ ಈ ಹಕ್ಕಿಗಳು ಪ್ರತಿ ವರ್ಷವೂ ಮೇಲೆ ಹೋಗಿ ಗೂಡುಗಳನ್ನು ಕಟ್ತಾ ಇದೆಯಂತೆ. ಬೆಂಗಳೂರಿನ ತಾತ ವಿಜ್ಞಾನ ಮಂದಿರದ ವಿಜ್ಞಾನಿಗಳು ಈ ಒಂದು ವಿಷಯವನ್ನು ಅಧ್ಯಯನ ಮಾಡಿ ಅಗತ್ಯ ದಾಖಲೆಗಳನ್ನೆಲ್ಲ ನೀಡಿದ್ದಾರೆ. ಮುಂದಿನ ಪುಸ್ತಕ ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಅವರು ಬರೆದ ದಡ ಸೇರದ ಧಾವಂತಗಳು ಎನ್ನುವ ಪುಸ್ತಕ. ಪ್ರಶ್ನೆ: ಸಿಮಿಲಿಪಾಲ್ ಕಾಯಿ ಚಟ್ನಿ, ಕೆಂಪಿರುವೆಗಳಿಂದ ಮಾಡಿದ ಚಟ್ನಿಗೆ ಜಾಗತಿಕ ಸೂಚಕ ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಸ್ಥಾನ ದೊರೆತಿದೆ. ಇದು ಯಾವ ರಾಜ್ಯದ್ದು? ಆಯ್ಕೆಗಳನ್ನು ನೋಡೋಣ. ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಶಾ, ಮಹಾರಾಷ್ಟ್ರ. ಮೊದಲಿಗೆ ವಿಜಯಲಕ್ಷ್ಮಿ, ಆನಂತರ ದಾಕ್ಷಾಯಿಣಿ. ಆಯ್ಕೆ 4 ಮಹಾರಾಷ್ಟ್ರ. ಹೇಳಿ ದಾಕ್ಷಾಯಿಣಿ. ತೆಲಂಗಾಣ ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ
ಒಡಿಶಾ ಆಗಿತ್ತು. ಒಡಿಶಾದಲ್ಲಿ ಮಯೂರ್ಭಂಜ್ ಅಂತ ಒಂದು ಪ್ರದೇಶ. ಇಲ್ಲಿ ಇರ್ತಕ್ಕಂಥ ಕಾಡುಗಳಲ್ಲಿ ಕೆಂಪಿರುವೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತಂತೆ. ಹಾಗಾಗಿ ಸುಮಾರು 500 ಬುಡಕಟ್ಟುಗಳ ಕೆಲಸ ಏನಪ್ಪ ಅಂದರೆ, 500 ಬುಡಕಟ್ಟು ಕುಟುಂಬಗಳ ಕೆಲಸ ಏನು ಅಂದರೆ, ಪ್ರತಿದಿನ ಬೆಳಗ್ಗೆ ಹೋಗೋದು ಈ ಇರುವೆಗಳನ್ನು ಹಿಡ್ಕೊಂಬರೋದು. ಈ ಇರುವೆಗಳನ್ನು ಹಿಡ್ಕೊಂಡು ಬಂದು ಅದರಿಂದ ಚಟ್ನಿ ತಯಾರಿಸ್ತಾರಂತೆ. ಆ ಚಟ್ನಿಗೆ ಎಲ್ಲಿಲ್ಲದ ಬೇಡಿಕೆ, ಅಷ್ಟು ರುಚಿ ಇರುತ್ತಂತೆ. ಜೊತೆಗೆ ಇದು ಅತ್ಯುತ್ತಮ ಪೌಷ್ಟಿಕಾಂಶಗಳನ್ನು ಒಳಗೊಂಡಿದೆಯಂತೆ. ಪ್ರೋಟೀನ್, ಕ್ಯಾಲ್ಶಿಯಂ, ಜಿಂಕ್, ವಿಟಮಿನ್ B12, ಐರನ್, ಮ್ಯಾಂಗನೀಸ್, ಪೊಟ್ಯಾಷಿಯಮ್, ಸೋಡಿಯಂ, ಹೀಗೆ ನೀವು ಏನೇನು ನಿರೀಕ್ಷೆ ಮಾಡ್ತೀರಿ ಅಷ್ಟೂ ಪೋಷಕಾಂಶಗಳು ಈ ಒಂದು ಚಟ್ನಿಯಲ್ಲಿ ಇದೆಯಂತೆ. ಜೊತೆಗೆ ಇನ್ನೂ ಒಂದು ಔಷಧವನ್ನು ತಯಾರು ಮಾಡ್ತಾರಂತೆ. ಜೀವಂತ ಇರುವೆಗಳನ್ನು ತಂದು ಸಾಸಿವೆ ಎಣ್ಣೆಯಲ್ಲಿ ಮುಳುಗಿಸ್ಬಿಟ್ಟು 1 ತಿಂಗಳ ಕಾಲ ಒಂದು ಕಡೆ ಎತ್ತಿಟ್ಬಿಡ್ತಾರೆ. ಅದಾದ ಮೇಲೆ ಇರುವೆಗಳನ್ನೆಲ್ಲ ತೆಗೆದ ಮೇಲೆ ಆ ಎಣ್ಣೆ ಏನಿರುತ್ತೆ ಅದನ್ನು ಮೈಗೆ, ವಿಶೇಷವಾಗಿ ಮಕ್ಕಳ ಮೈಗೆ ಹಚ್ಚಿದ್ರೆ ಯಾವುದೇ ಚರ್ಮದ ಕಾಯಿಲೆ ಬರಲ್ವಂತೆ. ಹಾಗಾಗಿ ಈ ಸಿಮಿಲಿಪಾಲ್ ಕಾಯಿ ಚಟ್ನಿ ಅನ್ನೋದು ಏನಿದೆ, ಇದು ಒಡಿಶಾದಿಂದ ಹೊರಗೂ ಸಹ ಇದು ಜನಪ್ರಿಯತೆಯನ್ನು ಗಳಿಸ್ತಾ ಇದೆ. ಮುಂದಿನ ಪುಸ್ತಕ ರಾಜನಾಯಕತ್ವ. ಸಂಪಾದಕರು ಡಾಕ್ಟರ್ AR ಗೋವಿಂದಸ್ವಾಮಿ. ನಮ್ಮ ಪ್ರಶ್ನೆ: ಬೊಬ್ಬಿಲಿ ವೀಣಾ ಸಂಪ್ರದಾಯವು ಯಾವ ರಾಜ್ಯಕ್ಕೆ ಸೇರಿದೆ? ಆಯ್ಕೆಗಳು: ಒಡಿಶಾ, ಆಂಧ್ರ ಪ್ರದೇಶ, ಪುದುಚೇರಿ, ತೆಲಂಗಾಣ. ಮೊದಲಿಗೆ ಬಸರುತ್ತಿದ್ದಾರೆ ವಿಜಯಲಕ್ಷ್ಮಿ, ಆನಂತರ ಲಕ್ಷ್ಮೀಕಾಂತ್. ಆಯ್ಕೆ 3 ಪುದುಚೇರಿ. ಪುದುಚೇರಿ. ಲಕ್ಷ್ಮೀಕಾಂತ್? ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ 2. ಉತ್ತರವನ್ನು ನೋಡೋಣ. ಆಂಧ್ರ ಪ್ರದೇಶ ಉತ್ತರ ಸರಿಯಾಗಿದೆ. ಲಕ್ಷ್ಮೀಕಾಂತ್ ಅವರಿಗೆ ರಾಜನಾಯಕತ್ವ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಆಂಧ್ರ ಪ್ರದೇಶದಲ್ಲಿ ಬೊಬ್ಬಿಲಿ ಅನ್ನೋದು ಒಂದು ಹಳ್ಳಿಯ ಹೆಸರದು. ಆ ಹಳ್ಳಿಯ ಹೆಸರಲ್ಲಿ 17ನೇ ಶತಮಾನದಿಂದ ಸಂಗೀತ ವಾದ್ಯಗಳನ್ನು, ವಿಶೇಷವಾಗಿ ವೀಣೆಯನ್ನು ತಯಾರು ಮಾಡುವಂಥ ಕುಟುಂಬಗಳು ಇವೆಯಂತೆ. 17ನೇ ಶತಮಾನದಿಂದ ಹಿಡಿದು ಅದರಲ್ಲೂ ಅವರು ಸರಸ್ವತಿ ವೀಣೆಯನ್ನು ಸಿದ್ಧಪಡಿಸೋದರಲ್ಲಿ ಬಹಳ ಪ್ರಸಿದ್ಧರಾಗಿದ್ದಾರಂತೆ. 2012ರಲ್ಲಿ ಇದಕ್ಕೆ ಜಾಗತಿಕ ಸೂಚಕ ಸ್ಥಾನವೂ ಸಹ ದೊರೆಯುತ್ತೆ ಇಲ್ಲಿರ್ತಕ್ಕಂಥ ವೀಣೆಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ, ಕೊಳ್ಳೋರಿಲ್ಲ. ಯಾಕಂದರೆ ವೀಣೆಯನ್ನು ಕಲಿಯುವವರ ಪ್ರಮಾಣವೂ ಕಡಿಮೆ ಆಗ್ತಾ ಇದೆ. ಹಾಗಾಗಿ ವೀಣೆಯನ್ನು ಕೊಂಡುಕೊಳ್ಳುವವರ ಪ್ರಮಾಣವೂ ಕಡಿಮೆ ಆಗ್ತಾ ಇದೆ. ಸರ್ಕಾರದಿಂದಲೂ ಅಂತಹ ವಿಶೇಷವಾದ ನೆರವು ದೊರೀತಾ ಇಲ್ಲ. ಹಾಗಾಗಿ ಈ ಬೊಬ್ಬಿಲಿ ವೀಣಾ ಸಂಪ್ರದಾಯ ಕ್ರಮೇಣ ನಶಿಸ್ತಾ ಇದೆ ಅನ್ನೋ ಒಂದು ಕೊರಗು ಕೆಲವರನ್ನು ಕಾಡ್ತಾ ಇದೆ. ಮುಂದಿನ ಪುಸ್ತಕ ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ. ಸಂಪಾದಕರು ಸಿರಿಗೇರಿ ಯರಿ ಸ್ವಾಮಿ. ನಮ್ಮ ಪ್ರಶ್ನೆ: ಪುನೀತ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಂದುಕೊಟ್ಟ ಬೆಟ್ಟದ ಹೂವು ಯಾರ ಕಥೆಯನ್ನು ಆಧರಿಸಿದ ಚಿತ್ರವಾಗಿತ್ತು? ಬಸರುತ್ತಿದ್ದಾರೆ ದಾಕ್ಷಾಯಿಣಿ. ಬೆಟ್ಟದ ಹೂವು. ಬೆಟ್ಟದ ಹೂವು ಚಿತ್ರದ ಹೆಸರು. ಅದು ಒಂದು ಕಥೆಯನ್ನು ಆಧರಿಸಿದ್ದು. ಆ ಕಥೆ ಯಾರು ಬರೆದರು ಅಂತ. ಆಯ್ಕೆಗಳನ್ನು ನೋಡೋಣ. ಶಿರ್ಲಿ ಎಲ್ ಅರೋರಾ, R.K. ನಾರಾಯಣ್. ಎರಡನೇದಾಗಿ ಬಸರುತ್ತಿದ್ದಾರೆ ವಿಜಯಲಕ್ಷ್ಮಿ, ನಂತರ ಲಕ್ಷ್ಮೀಕಾಂತ್. ವಿಜಯಲಕ್ಷ್ಮಿ. R.K. ನಾರಾಯಣ್. R.K. ನಾರಾಯಣ್. ಆಯ್ಕೆ 2. ಆಯ್ಕೆ 3 ಹಾಸನದ ರಾಜಾರಾವ್. ಆಯ್ಕೆ 4 ಪೂರ್ಣಚಂದ್ರ ತೇಜಸ್ವಿ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಶಿರ್ಲಿ ಎಲ್ ಅರೋರಾ ಆಗಿತ್ತು. ಇವರು ಇಂಗ್ಲೀಷಲ್ಲಿ ಒಂದು ಕಥೆಯನ್ನು ಬರೀತಾರೆ. ವಾಟ್ ದೆನ್ ರಾಮನ್ ಅನ್ನೋದು ಈ ಕಥೆಯ ಹೆಸರು. ಆ ಇಂಗ್ಲೀಷ್ ಕಥೆಯನ್ನು ಓದಿ ಲಕ್ಷ್ಮೀನಾರಾಯಣವರು ಇದನ್ನು ಚಿತ್ರವನ್ನಾಗಿ ಮಾಡೋಣ ಅಂತ ತೀರ್ಮಾನಿಸಿ ಪುನೀತ್ ರಾಜ್ಕುಮಾರ್ ಅವರನ್ನು ಮುಖ್ಯ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡು ಇವರು ಚಿತ್ರವನ್ನು ತೆಗಿತಾರೆ. ಇದು ಅನೇಕ ರಾಜ್ಯ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆಯುತ್ತೆ. ಅತ್ಯುತ್ತಮ ಕನ್ನಡ ಚಿತ್ರ ಅನ್ನೋ ಹೆಸರನ್ನು ಗಳಿಸೋದ್ರ ಜೊತೆಗೆ ಅತ್ಯುತ್ತಮ ಬಾಲನಟ ಎನ್ನುವ ಪ್ರಶಸ್ತಿಯೂ ಸಹ ಪುನೀತ್ ರಾಜ್ಕುಮಾರ್ ಅವರಿಗೆ ದೊರೆಯುತ್ತೆ. ಮುಂದಿನ ಪುಸ್ತಕ ಪಾಟಿ ಸವಾಲು. HM ವೀರಭದ್ರಯ್ಯ ಬರೆದಂಥ ಪುಸ್ತಕ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ.
ಕುಂ ರ ಮಾ ಕೋ ವ. ಆಗಲೇ ಬರೆದಿರುತ್ತಿದ್ದಾರೆ ಲಕ್ಷ್ಮೀಕಾಂತ್. ಕುಂಬಾರ ಮಾಡಿದ ಕೊಡನವ್ವ. ಕುಂಬಾರ ಮಾಡಿದ ಕೊಡನವ್ವ ಅಂತ ಹೇಳ್ತಾ ಇದ್ದಾರೆ. ದಾಕ್ಷಾಯಿಣಿ ಸರಿ ಇರಬಹುದಾ? ಸರಿ ಇದೆ ಸರ್. ಸರಿ ಸರ್. ಸರಿ ಇದೆ. ಉತ್ತರವನ್ನು ನೋಡೋಣ. ಕುಂಬಾರ ಮಾಡಿದ ಕೊಡನವ್ವ ಉತ್ತರ ಸರಿಯಾಗಿದೆ. ಲಕ್ಷ್ಮೀಕಾಂತ್ ಈ ಉತ್ತರ ಕೊಟ್ಟಿದ್ದಾರೆ. ಪಾಟಿ ಸವಾಲ್ ಈ ಒಂದು ಕಾನೂನಿಗೆ ಸಂಬಂಧಪಟ್ಟಂಥ ಪುಸ್ತಕವನ್ನು ಕೊಟ್ಟಿದ್ದೇನೆ ಲಕ್ಷ್ಮೀಕಾಂತ್ ಅವರಿಗೆ. ಈಗ ಒಂದು ಸಂಶೋಧನಾ ಮಹಾಪ್ರಬಂಧವನ್ನು ಕೊಡ್ತಾ ಇದ್ದೇವೆ. ಕನ್ನಡ ಕಾದಂಬರಿಗಳಲ್ಲಿ ವೈಶ್ಯ ಜೀವನ ಬರೆದಿದ್ದಾರೆ ಡಾಕ್ಟರ್ ಕೆ ಶ್ರೀಪತಿ ಹಳಗುಂದ ಅವರು. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 92 ಕೂಡು 53, 84 ಕಳೆ 18, 12 ಗುಣಿಸು 13, 104 ಭಾಗಿಸು 8. ಮೊದಲಿಗೆ ಬರೆದಿರುತ್ತಿದ್ದಾರೆ ಲಕ್ಷ್ಮೀಕಾಂತ್, ಆನಂತರ ವಿಜಯಲಕ್ಷ್ಮಿ. ಲಕ್ಷ್ಮೀಕಾಂತ್ 359 359. ಹೇಳಿ ವಿಜಯಲಕ್ಷ್ಮಿ. 386. 3 8 6. ದಾಕ್ಷಾಯಿಣಿಯವರು ಇನ್ನೂ ಮಾಡ್ತಾ ಇದ್ದಾರಾ? ಸರ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 145, 66, 156, 13 ಎಲ್ಲವನ್ನು ಕೂಡಿದ್ರೆ 380 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಬೃಂದಾವನ ಕಾದಂಬರಿ, ರಾವ್ ಬಹದ್ದೂರ್ ಬರೆದಿರುವಂಥದ್ದು. ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಅಶ್ವಿನ್ ಬಾಲ್ಚಂದ್ ಮೆಹ್ತಾ, ಖಲೀಲ್ ಅಹಮದ್. ಹೇಳಿ ವಿಜಯಲಕ್ಷ್ಮಿ. ಖಲೀಲ್ ಅಹಮದ್. ಆಯ್ಕೆ 3. ಸೋಮದತ್ ಭಟ್ಟು. ಆಯ್ಕೆ 4. ಹೋರ್ಮುಸ್ ಜಿ ಎನ್ ಕಾಮ. ಲಕ್ಷ್ಮೀಕಾಂತ್. ಅಶ್ವಿನ್ ಬಾಲ್ಚಂದ್ ಮೆಹ್ತಾ. ಆಯ್ಕೆ 1 ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹೋರ್ಮುಸ್ ಜಿ ಎನ್ ಕಾಮ ಆಗಿತ್ತು. ಇವರಿಗೆ ಈ ವರ್ಷ ಪದ್ಮಭೂಷಣ ಗೌರವ ದೊರೆತಿದೆ. ಸಾಹಿತ್ಯ, ಶಿಕ್ಷಣ ಮತ್ತು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವರು, ಪಾರ್ಸಿ ಜನಾಂಗದವರು. ಮುಂಬೈ ಸಮಾಚಾರ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಇವರು ಕಾರ್ಯವಾಹಕ ನಿರ್ದೇಶಕರಾಗಿ ನಡೆಸ್ತಾ ಇದ್ದಾರೆ. ಜೊತೆಗೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಈ ಸಂಸ್ಥೆಯ ಅಧ್ಯಕ್ಷರು ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ವಸುಧೇಂದ್ರ ಅವರು ಬರೆದ ತೇಜೋ ತುಂಗಭದ್ರ ಎನ್ನುವ ಸೊಗಸಾದ ಕಾದಂಬರಿ, ಬೃಹತ್ ಕಾದಂಬರಿ ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮೊ, ಕಿ, ರ, ದ, ಲ, ಗ, ದ, ವಿ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಮೊರದಗಲದ ಕಿವಿ, ಗಣಪತಿಯ ವರ್ಣನೆ ಮೊರದಗಲದ ಕಿವಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಸಮಯ ಸ್ಫೂರ್ತಿಯಿಂದ ಕವನ ರಚನೆ, ಸೂರ್ಯ ಬಚ್ಚಿಟ್ಟುಕೊಂಡೆ. ಬಜರ್ ಮೊದಲಿಗೆ ಒತ್ತಿದ್ದಾರೆ ವಿಜಯಲಕ್ಷ್ಮಿ. 1 ಉತ್ತರ ಕವನಕಾರ. ಕವನಕಾರ ಅದರ ಶಬ್ದ ಇದೆಯಾ ಕನ್ನಡದಲ್ಲಿ? ಗೊತ್ತಿಲ್ಲ ನನಗೆ. ಲಕ್ಷ್ಮೀಕಾಂತ್ ಹಾಗೂ ದಾಕ್ಷಾಯಿಣಿ. ಕವನಗಾರ. ಕಾವ್ಯ ಪ್ರಯೋಗ. ಬಜರ್ ಒತ್ತಿದೆ, ಉತ್ತರ ಕೊಡಬೇಡಿ. ಕಾವ್ಯ ಪ್ರಯೋಗ. 1 ಉತ್ತರ. ಸಮಯ ಸ್ಫೂರ್ತಿಯಿಂದ ಕವನವನ್ನು ರಚಿಸುವ ಕಲೆ ಇದೆಯಲ್ಲ, ಅದನ್ನು ಆಶು ಕವಿತೆ ಅಂತ ಕರೀತಾರೆ. 2 ಉತ್ತರ. ಸೂರ್ಯ ಎನ್ನುವ ಅರ್ಥ ಬರುವ 3 ಅಕ್ಷರಗಳ ಶಬ್ದ, ಮಧ್ಯದ ಅಕ್ಷರ ಶು. ಉತ್ತರವನ್ನು ನೋಡೋಣ. ಆಶುಗ ಅಪರೂಪದ ಶಬ್ದ, ಸೂರ್ಯನ ಪರ್ಯಾಯ ಶಬ್ದ ಇದು. 3 ಉತ್ತರ. ಬಜರುತ್ತಿದ್ದಾರೆ ಲಕ್ಷ್ಮೀಕಾಂತ್ ಮತ್ತು ವಿಜಯಲಕ್ಷ್ಮಿ. ಲಕ್ಷ್ಮೀಕಾಂತ್. ಅವಿತೆ. ವಿಜಯಲಕ್ಷ್ಮಿ. ಅವಿತು. ಉತ್ತರವನ್ನು ನೋಡೋಣ. ಅವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಅವಿತೆ ಅಂತ ಕೇಳ್ತಾರೆ. ಚಿಂತನೆಯ ಗೊಂಚಲು, ಶ್ರೀಮತಿ GV ಜಯ ರಾಜಶೇಖರ್ ಬರೆದಂಥ ಪುಸ್ತಕವನ್ನು ಲಕ್ಷ್ಮೀಕಾಂತ್ ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ವಿಜಯಲಕ್ಷ್ಮಿ ಅವರಿಗೆ ಬರ್ತಾ ಇದೆ. ವಿಜಯಲಕ್ಷ್ಮಿಯವರೇ ಸಿದ್ಧವಾಗಿದ್ದೀರಾ? ದಂಡಪಿಂಡ ತಿನ್ನು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಉಪಯುಕ್ತವಾಗಿರು, ನಿರುಪಯುಕ್ತವಾಗಿರು. ನಿರುಪಯುಕ್ತವಾಗಿರು. ಮುಂದಿನ ಪ್ರಶ್ನೆ. ಎತ್ತು ಹೂಡಿ ಬಾವಿಯಿಂದ ನೀರೆತ್ತುವ ಸಾಧನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚತ್ತಣ, ಚತ್ತಾಣ. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಘಟೋತ್ಕಚನ ಮಗನ ಹೆಸರೇನು? ಅಂಜನ ಪರ್ವ, ಅಂಜನಾಚಲ. ಅಂಜನ ಪರ್ವ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಸಿವಾಗದ ಔಷಧ ಕೊಡುವೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಗಿದ್ದರೂ ಚಕ್ರವಲ್ಲ, ನಾನು ಯಾರು? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನಿರುಪಯುಕ್ತವಾಗಿರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 2ನೇ ಪ್ರಶ್ನೆಗೆ ಉತ್ತರ ಚತ್ತಣ ಆಗಿತ್ತು, ಚತ್ತಾಣ ಅಲ್ಲ. 3ನೇ ಪ್ರಶ್ನೆಗೆ ಉತ್ತರ ಅಂಜನ ಪರ್ವ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಹಸಿವಾಗದ ಔಷಧ ಕೊಡುವೆ, ನನಗರ್ಧ ರೊಟ್ಟಿ ಕೊಡು. 5ನೇ ಪ್ರಶ್ನೆಗೆ ಉತ್ತರ ರೂಪಾಯಿ ನಾಣ್ಯ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಲಕ್ಷ್ಮೀಕಾಂತ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ದಂಡಯಾತ್ರೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಯುದ್ಧಕ್ಕೆ ಹೋಗುವಿಕೆ, ಅನುತ್ತೀರ್ಣನಾಗುವಿಕೆ. ಯುದ್ಧಕ್ಕೆ ಹೋಗುವಿಕೆ. ಮುಂದಿನ ಪ್ರಶ್ನೆ. ಕೊಡೆ, ಛತ್ರಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚತ್ತರಿಗೆ, ಒತ್ತರಿಗೆ. ಛತ್ತರಿಗೆ. ಮುಂದಿನ ಪ್ರಶ್ನೆ. ವಾಲಿ ಮತ್ತು ಸುಗ್ರೀವರ ತಾಯಿಯು ಯಾರು? ಅಹಲ್ಯೆ, ತಾರೆ. ತಾರೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹರಿದದ್ದು ಹಳ್ಳ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಆಕಾಶದೆದುರು ಬಾಯ್ದೆರೆದು ನಿಂತು ನಾರಿಯರ ಕೈಯಲ್ಲಿ ಪೆಟ್ಟನ್ನು ತಿಂದು
ಹೊಟ್ಟೆಯನ್ನು ತುಂಬಿಸುವ ನಾನು ಯಾರು? ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ದಂಡಯಾತ್ರೆ ಅಂದರೆ ಅನುತ್ತೀರ್ಣನಾಗುವಿಕೆ. ಶಬ್ದದ ಅರ್ಥ ಕೇಳಲಿಲ್ಲ, ನುಡಿಗಟ್ಟಿನ ಅರ್ಥ ಕೇಳಿದ್ದು. ಎರಡನೇ ಪ್ರಶ್ನೆಗೆ ಉತ್ತರ ಕೊಡೆ ಛತ್ರಿ, ಛತ್ತರಿಗೆ ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅಹಲ್ಯೆ ಆಗಿತ್ತು, ತಾರೆ ಅಂತ ತಾವು ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹರಿದದ್ದು ಹಳ್ಳ ಉಳಿದದ್ದು ತೀರ್ಥ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಒರಳು ಕಲ್ಲು ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ದಾಕ್ಷಾಯಿಣಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ದಂಡೆಗೆ ಹಚ್ಚು ಎನ್ನುವ ನುಡಿಗಟ್ಟಿನ ಅರ್ಥವೇನು? ವ್ಯರ್ಥ ಸ್ಥಿತಿಗೆ ಬರು, ಸರಿಯಾದ ಸ್ಥಿತಿಗೆ ಬರು. ಸರಿಯಾದ ಸ್ಥಿತಿಗೆ ತರು. ಮುಂದಿನ ಪ್ರಶ್ನೆ. ಹಠ, ಚಂಡಿತನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚೆದಿ, ಹದಿ. ಚದಿ. ಮುಂದಿನ ಪ್ರಶ್ನೆ. ಹನುಮಂತನ ತಾಯಿ ಅಂಜನೆಯು ಯಾರ ಮಗಳು? ಅರುಂಧತಿ, ಅಹಲ್ಯೆ. ಅಹಲ್ಯ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಂದಿಗೆ ಹಲವು ಮಕ್ಕಳು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಾರುವೆ ಪಕ್ಷಿಯಲ್ಲ, ಕೊಂಬುಂಟು ಗೂಳಿಯಲ್ಲ, ಬಾಲವುಂಟು ಹನುಮನಲ್ಲ, ನಾನು ಯಾರು? ಗಾಳಿಪಟ. ಗಾಳಿಪಟ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ದಂಡೆಗೆ ಹಚ್ಚು, ಸರಿಯಾದ ಸ್ಥಿತಿಗೆ ತರು, ಉತ್ತರ ಕೊಟ್ಟಿದ್ದೀರಾ. ಎರಡನೇ ಪ್ರಶ್ನೆಗೆ ಉತ್ತರ ಚದಿ, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅಹಲ್ಯೆ, ಉತ್ತರ ಕೊಟ್ಟಿದ್ದೀರಾ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಂದಿಗೆ ಹಲವು ಮಕ್ಕಳು, ಸಿಂಹಕ್ಕೆ ಒಂದೇ ಒಂದು ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಗಾಳಿಪಟ, ಸರಿಯಾಗಿದೆ. ಒಟ್ಟು 4 ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ವಿಜಯಲಕ್ಷ್ಮಿ ಅವರಿಗೆ 2 ಪುಸ್ತಕಗಳು ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಲಕ್ಷ್ಮೀಕಾಂತ್ ಅವರಿಗೆ 4 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ತಮಗೂ ಸಹ 4 ಪುಸ್ತಕಗಳು ದೊರೆಯುತ್ತಾ ಇವೆ, ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.